ಹೆಲೋ ಗೆಳೆಯರೇ, ನಾನು ನಿಮ್ಮ ಶಾರುಖ್. ಇವತ್ತು ನಾನು ಒಂದು ಒಳ್ಳೆಯ ಪ್ರದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮ ಹತ್ತಿರ ಇರುವಂಥ ಒಂದು ನದಿ, ಅದುವೇ ಸೋಮಾವತಿ ನದಿ. ಈ ನದಿ ಪ್ರದೇಶದಲ್ಲಿ ನಾವು ಹಲವಾರು ಚಟುವಟಿಕೆಗಳನ್ನು ಮಾಡ್ಬೋದು. ಅದರಲ್ಲಿ ಒಂದು ಪಕ್ಷಿ ವೀಕ್ಷಣೆ ಎಂದಾಗ ನಮಗೆ ಪಕ್ಷಿಗಳು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕೊಂದು ನಾನು ಗ್ಯಾಜೆಟ್ ತಂದಿದ್ದೇನೆ, ಅದುವೇ ಈ 12x ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಥವಾ 12x ಟೆಲಿಫೋಟೋ ಲೆನ್ಸ್. ಇದರ ಸಹಾಯದಿಂದ ನಾವು ಪಕ್ಷಿ ವೀಕ್ಷಣೆ ಅಥವಾ ದೂರದ ವಸ್ತುವನ್ನು ತುಂಬ ಸಮೀಪದಲ್ಲಿ ನೋಡ್ಬೋದು, ಅದನ್ನು ಶೂಟ್ ಕೂಡ ಮಾಡ್ಬೋದು. ಬನ್ನಿ ವೀಕ್ಷಕರೇ, ಇವತ್ತು ನಾವು ಈ ಗ್ಯಾಜೆಟ್ನ ಸಹಾಯದಿಂದ ಪಕ್ಷಿಯನ್ನು ವೀಕ್ಷಿಸುವ ಮತ್ತು ಅದರ ಚಟುವಟಿಕೆಯನ್ನು ಗಮನಿಸುವ. ಮುಂಜಾನೆ ವೇಳೆ ಅಥವಾ ಸಂಜೆ ವೇಳೆ ಪಕ್ಷಿ ವೀಕ್ಷಣೆಗೆ ಒಂದು ಒಳ್ಳೆಯ ಸಮಯವಾಗಿದೆ. ಬಿಡುವಿಲ್ಲದ ಈ ಸಮಯದಲ್ಲಿ ವಾರಕ್ಕೊಂದು ಬಾರಿಯಾದರೂ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದರೆ ಅದರ ಮಜಾನೇ ಬೇರೆ. ಹರಿಯುತ್ತಿರುವ ನೀರಿನ ಸದ್ದು, ಪಕ್ಷಿಗಳ ಹಾಡು, ಇದೆಲ್ಲ ನಮ್ಮ ಮನಸ್ಸಿನಲ್ಲಿರುವ ಒತ್ತಡವನ್ನು ಅತಿ ಬೇಗನೆ ವಾಸಿ ಮಾಡುತ್ತದೆ. ಸೋಮಾವತಿ ನದಿಯು ಕೇವಲ ನದಿಯಲ್ಲದೆ ಹಲವು ಪ್ರಾಣಿ ಪಕ್ಷಿಗಳು ಜಲಚರ ಜೀವಿಗಳಿಗೆ ಒಂದು ಒಳ್ಳೆಯ ಮನೆಯಾಗಿದೆ. ನಮಗೆ ಬದುಕಲು ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದೆ. ನಾವು ನೋಡುವ ಸುತ್ತಮುತ್ತಲಿನ ವಸ್ತುಗಳನ್ನು ನಾವು ಸರಿಯಾಗಿ ಗಮನಿಸಿ ನೋಡುವುದಿಲ್ಲ. ಒಂದು ವೇಳೆ ನಾವು ನೋಡುತ್ತಿರುವ ವಸ್ತುವನ್ನು ಸರಿಯಾಗಿ ಗಮನಿಸಿದರೆ ಅದರಲ್ಲಿರುವಂತಹ ಸೌಂದರ್ಯವನ್ನು ನಾವು ಸರಿಯಾಗಿ ನೋಡಬಹುದು. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ಪಕ್ಷಿ ಇದೆ, ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತೇನೆ. ಇದು ಮಲಬಾರ್ ಗ್ರೇ ಹಾರ್ನ್ಬಿಲ್ ಅಥವಾ ಭಾರತೀಯ ಬೂದು ಮಂಗಟ್ಟೆ. ಈ ಹಕ್ಕಿಗಳು ಬಹುತೇಕವಾಗಿ ವೃಕ್ಷ ನಿವಾಸಿಯಾಗಿದ್ದು ಸಾಧಾರಣವಾಗಿ ಜೋಡಿಗಳಾಗಿ ಕಂಡುಬರುತ್ತವೆ. ಈ ಹಕ್ಕಿಯ ಕೊಕ್ಕು ಉದ್ದವಾಗಿದ್ದು ತುಂಬ ಆಕರ್ಷಕವಾಗಿದೆ. ಇದು ಮ್ಯಾಕ್ಪಿ ರಾಬಿನ್ ಅಥವಾ ಮಡಿವಾಳ ಹಕ್ಕಿ. ಇದು ಗ್ರೇಟರ್ ರಾಕೆಟ್ ಟೈಲ್ಡ್ ಟ್ರೋಂಗು ಅಥವಾ ಭೀಮರಾಜ ಹಕ್ಕಿ. ಈ ಹಕ್ಕಿಗಳು ಬೇರೆ ಹಕ್ಕಿಗಳು ಕೂಗಿದಂತೆ ಅನುಕರಣೆ ಮಾಡಿ ಕೂಗುತ್ತದೆ. ಇದು ಬುಲ್ಬುಲ್ ಹಕ್ಕಿ ಅಥವಾ ಪಿಕಳಾರ ಹಕ್ಕಿ. ಇದು ಕ್ರೂ ಫೆಸೆಂಟ್ ಹಕ್ಕಿ ಅಥವಾ ಕೆಂಬೂತ ಹಕ್ಕಿ. ಈ ನದಿಗೆ ಹಲವಾರು ಹಕ್ಕಿಗಳು ವಲಸೆ ಬರುತ್ತವೆ. ಈ ವಲಸೆ ಹಕ್ಕಿಗಳು ಹೆಚ್ಚಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವಲಸೆ ಬರುತ್ತವೆ. ಫ್ರೆಂಡ್ಸ್, ನಿಮಗೆ ಈ ಗ್ಯಾಜೆಟ್ ಬೇಕಾದಲ್ಲಿ ನೀವು ಇದನ್ನು ಬೈ ಮಾಡ್ಕೊಳ್ಬೋದು. ಇದರ ಬೈಯಿಂಗ್ ಲಿಂಕನ್ನು ನಾನು
ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ನೀವು ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.